ಡೂ ಅಂಡ್ ಡಸ್. ಇದನ್ನ ಹೇಗೆ ಯೂಸ್ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಡೂ ಮತ್ತೆ ಡಸ್ ಎರಡನ್ನ ಕೂಡ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಆದ್ರೆ ಇದನ್ನ ಎಲ್ಲಿ ಹೇಗೆ ಯೂಸ್ ಮಾಡೋದು ಅನ್ನೋ ಕನ್ಫ್ಯೂಷನ್ ನಿಮಗಿದ್ರೆ ಅದಕ್ಕೆ ಉತ್ತರ ಈ ವಿಡಿಯೋದಲ್ಲಿ ಸಿಗುತ್ತೆ. ಸೊ ಮಿಸ್ ಮಾಡದೆ ವಿಡಿಯೋನ ಪೂರ್ತಿ ನೋಡಿ. ಡೂ ಅನ್ನೋದನ್ನ ನಾವು ಸಾಮಾನ್ಯವಾಗಿ ಐ, ವಿ, ಯು, ದೇ ಅಂಡ್ ಎನಿ ಪ್ಲೂರಲ್ ಸಬ್ಜೆಕ್ಟ್ಸ್ ಜೊತೆ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ನಾನು ಸ್ಮೋಕ್ ಮಾಡೋದಿಲ್ಲ. ಐ ಡು ನಾಟ್ ಸ್ಮೋಕ್. ಅವರು ಪಾರ್ಟಿಗೆ ಹೋಗೋದಿಲ್ಲ. ದೇ ಡು ನಾಟ್ ಗೋ ಟು ದ ಪಾರ್ಟಿ. ನಾವು ಸಿನಿಮಾ ನೋಡೋದಿಲ್ಲ. ವಿ ಡು ನಾಟ್ ವಾಚ್ ದ ಮೂವಿ. ಇನ್ನು ಡಸ್ನ ನಾವು ಹಿ, ಶಿ, ಇಟ್ ಆರ್ ಎನಿ ನೇಮ್ ಅಂದ್ರೆ ಸಿಂಗ್ಯುಲರ್ ಸಬ್ಜೆಕ್ಟ್ಸ್ ಜೊತೆ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಅವನು ಹಾಡನ್ನ ಹಾಡೋದಿಲ್ಲ. ಹಿ ಡಸ್ ನಾಟ್ ಸಿಂಗ್ ಅ ಸಾಂಗ್. ಅವಳು ಆಫೀಸಿಗೆ ಹೋಗೋದಿಲ್ಲ. ಶಿ ಡಸ್ ನಾಟ್ ಗೋ ಟು ದ ಆಫೀಸ್. ರಮೇಶ ಟಿವಿಯನ್ನ ನೋಡೋದಿಲ್ಲ. ರಮೇಶ್ ಡಸ್ ನಾಟ್ ವಾಚ್ ದ ಟಿವಿ. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಐ, ವಿ, ಯು, ದೇ ಆರ್ ಎನಿ ಪ್ಲೂರಲ್ ಸಬ್ಜೆಕ್ಟ್ಸ್ ಬಂದಾಗ ಡೂನ ಯೂಸ್ ಮಾಡಬೇಕಾಗತ್ತೆ. ಅದೇ ರೀತಿ ಹಿ, ಶಿ, ಇಟ್ ಆರ್ ಎನಿ ನೇಮ್ ಬಂದಾಗ ಡಸ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಇಂತಹ ಇನ್ನಷ್ಟು ಗ್ರಾಮರ್ ರಿಲೇಟೆಡ್ ವಿಡಿಯೋಸ್ ಅನ್ನ ನೋಡೋದಕ್ಕೆ, ಇಂಗ್ಲಿಷನ್ನು ಕಲಿಯೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಮಿಸ್ ಮಾಡದೆ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್.